ನಾನು ಕನ್ನಡಿಗ, ಕನ್ನಡದ ಕಾವಲಿಗ, ನಾನು ಕನ್ನಡಿ. ಬಟ್ಟೆ ತರ್ಬೇಕಂತೇಳಿ ನಮ್ಮ ಸೂರ್ಯನ ಹಾಕೊಂಡು ಹೋಗ್ತಿದ್ವಿ. ನಾವು ಹೋಗ್ತಾ ಇದ್ರಿ. ನಮ್ಮಂಗೆ ಗಾಡೀಲಿ ಹೋಗೋಣ ಅಂದಪ್ಪ. ಅವೇಣ ಗಾಡಿ ಸಿಗ್ತಿದೆ 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಬೇಡಪ್ಪ ನಿನ್ನ ಜೊತೆ ಫ್ರೆಂಡ್ ಗಾಡಿ ಅಂತಾರಲ್ಲ ಅಂತೇಳಿ ಹಾಗೆ ಫುಲ್ ಬಿಟ್ಬಿಟ್ಟಿದೆ. ಎಷ್ಟು ಗಾಡೀಲಿ ಹೋಗೋಣ ಅಂದ್ರೆ ನಮ್ಮ ಅಮ್ಮ ಬೇಡ ಅಂತಾರೆ. ಅದಕ್ಕೆ ನಡ್ಕೊಂಡು ಹೋಗ್ತೇನೆ. ಸುಜಯ್ ಬಂದ ನೋಡು. ಹೋಗ್ತಾ ಇದೀವಿ ಇನ್ನು ನಾವು. ನೋಡ್ರಿ ಗೈಸ್, ಇವರು BBMPದವರೆಲ್ಲ ಹಾಲ್ ಮಾಡ್ತವ್ರೆ. ಫುಲ್ಲು ಟ್ರಾಫಿಕ್ ಗೈಸ್, ಫುಲ್ಲು ಟ್ರಾಫಿಕ್ ಗೈಸ್. ಇದನ್ನು ಯಾರು ಸುರಿಬೆಲೆ ಅನ್ನಲ್ಲ. ಗೈಸ್ ಮೊನ್ನೆ ಇಲ್ಲಿ ತನಕ ಅಷ್ಟೇ ಹಾಕಿದ್ರು, ಇವತ್ತು ಅಲ್ಲಿ ತನಕ ಹಾಕೋರಿ. ಸೌಂಡಲ್ಲೇ ಒಂದಾಗ್ಬಿಡ್ಬೇಕು ಗೈಸ್, ಆ ಥರ ಇದೆ. ಎಂಜಾಯ್ ಮಾಡೋಣ ಅಂತ ನಾವು. ಫುಲ್ ಟ್ರಾಫಿಕ್ ಜಾಮ್. ಇದು ಹೈವೇನಲ್ಲೇ ಏನಲ್ಲ. ನಾವು ನೋಡಿದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ. ನೆನ್ನೆ ಎಲ್ಲ ಹೋಗಿದ್ದೆ ನಾನು. ಫುಲ್ ಹಾಲು ತರೋದಲ್ಲ, ನಿಮ್ಮ ಭಯ ಅಂತೇಳ ಅಷ್ಟೇ. ಅವಾಗೆ ಅಷ್ಟು ಸ್ಪೀಡ್ ಹೋಗ್ತಾರೆ. ಅವಾಗ ಮಲ್ಟಿ ಮಾಡಿ ಕರ್ಕೊಂಡೋಗಿ 700 ರೂಪಾಯಿ ಬಟ್ಟೆ. ಮಲ್ಟಿ ಮಾಡಿ ಇವಾಗಿಲ್ಲ 1000 ರೂಪಾಯಿ, ಇವಾಗ ಬಟ್ಟೆ ಫುಲ್ ಕಾಸು ಖಾಲಿ ಮಾಡೋದು. 1000 ರೂಪಾಯಿ ಇತ್ತು, 40 ರೂಪಾಯಿ ಖಾಲಿ. ಅವಾಗ ಹೋಗ್ತೀರಾ ಅಭಿ ನೋಡಬ್ಬಿ, ಅಭಿಣ್ಣ ತಿಂಡಿ ಕೊಡ್ಸೋದಕ್ಕೆ ಅವಣ್ಣ ಕೊಡ್ಸ್ಕೊಂತಿದ್ರು. ನಾಮಿನೇಷನ್ ಬುಕ್ ಮಾಡಿ ನಮಗೆ ಕೊಡ್ತಿದ್ದೆ, ಸ್ವೀಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಸೂರ್ಯ ಹತ್ರ ಹಾಕ್ಸೋಣ ಅಂತ ಹೇಳ್ತಾರೆ. ಫೋನ್ ತಂದವನೇ, ಇವಾಗ ಫೋನ್ ಪೇ ಮಾಡಿಸ್ಕೊಂಡು ಯಾರು ಸೈಕಿ ಕಡೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಆನ್ಲೈನ್ ಎಲ್ಲರೂ ನೋಡ್ಕೊಂಡು ಸಿಕ್ಕಿಗ ಸೈಕಿ ಕಡೆ ಫೋನ್ ಎಕ್ಸ್ಪೇಲ್ ಆಗಿದೆ. ಆಮೇಲೆ ನಂಬರ್ ಕೊಡಿಯೋ ಇನ್ಯಾರೋ ಶಾಂತ ಗೊತ್ತು ಬಂದಿರೋದು. ಇವಾಗ ಶಾಂತಾಗೆ ಫೋನ್ ಹಾಕಿದ್ದೀರಾ? ಶಾಂತಾಗೆ ಫೋನ್ ಇಲ್ಲ ಆನ್ಲೈನಿಲ್ಲ ಅಂದರೆ ನಾವು ಫೋನ್ ಮಾಡಿದ ತಕ್ಷಣ ಆನ್ಲೈನಿಗೆ ಗೊತ್ತಿಲ್ಲ. ಫೋನ್ ಮಾಡ್ತಾವೆ. ಕನೆಕ್ಟಿಂಗ್ ಅಲ್ಲೈತೆ, ರಿಂಗಿಂಗ್ ಆಗ್ತದೆ. ನಂಬರ್ ರೆಡಿ ನೀವು ಹೋಗಿ ನಾವು ಬರ್ತೀನಿ. ನಂಗೆ ಯಾರು ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ನಮಗೆ ದಾರಿ ಗೊತ್ತಿಲ್ಲ ಸರ್. ಮಾಡ್ಸಲ್ಲ ಅಣ್ಣಮ್ಮ ಪ್ಲ್ಯಾನ್ ಆಗೈತಂತಪ್ಪ. ಅದೇನು ಹೇಳಿದ್ದ ಎತ್ತಿನ ನಂಬರ್ ಫೋನ್ ಮಾಡ್ತಾವೆ. ಇಲ್ಲ, ಎಲ್ಲಿದೆ ಶಾಂತ? ಇಲ್ಲಿ ಬಾರಲ್ಲೇ, ಸಂತೆ ಹತ್ರ ಸೀನ್ ಆಗ್ಬಿಟ್ಟೈತೆ. ಯಾರೋ ಸಂತೆ ಹಾಂ ಬೇಗ ಬಾ. ಸೊ ಗೈಸ್ ಬರ್ತಾವನಂತೆ, ಬರ್ತಾವನೇ ಗೈಸ್. ಅವ್ನು ಬರೋಲ್ಲ ಗೈಸ್, ಯಾಕಂದ್ರೆ ನನ್ನ ಜೊತೆ ನಾನೇ ಇದ್ದೀನಿ ಅಂತ ಸುಮ್ಮನೆ ಇರ್ತಾನೆ. ಅವ್ನ ಗೊತ್ತೇ ಇರೋ ಸೇಫ್ ಮಾಡ್ತೀವಿ. ಬರೋದೇ ಇಲ್ಲ, ಬಂದ್ರಿ ಮಾಡ್ಕೆ ನಾ ಈಗ ಕರ್ಕೊಂಬಂದಿರೋ ಹುಡುಗಿ ಜೊತೆ ಮೆಸೇಜ್ ಮಾಡ್ತೀನಿ. ನೋಡಿ ನಾನೊಬ್ಬನೇ ಸಿಂಗಲ್, ಸಿಂಗಲ್ಲ ಮಿಂಗಲ್ಲೇ, ಅದು ಯಾರಿಗೂ ಗೊತ್ತಿಲ್ಲ. ನಮ್ಮದೆಲ್ಲ ಸೀಕ್ರೆಟ್, ಇವನ್ನೆಲ್ಲ ಪ್ರೈವೇಟ್. ಯಾಕಂದರೆ ಅವನ ಅಕೌಂಟ್ ನನ್ನ ಹತ್ರ ಐತೆ. ಸೊ ಗೈಸ್ ಇವನ್ನೆಲ್ಲ ಕುಂಟೋನೆ ಗೈಸ್. ಒಬ್ಬೊಬ್ರಲ್ಲ 4 ಜನ ಗೈಸ್. ಕುಂಗು ಅಂದರೆ ಲಾಲ್ಬಾಗೆ ನಂದು ಅಂತವನೇ ಗೈಸ್. ಇನ್ನು ಅವ್ರ ಹುಡುಗಿ ಬಳೆ ತೊಗೊಳಕ್ಕೆ ಇಲ್ಲಿಗೆ ಬಂದೇನು ಇವನು. ಹೌದು ಗೈಸ್, ಇಲ್ಲೇ ಸಿಗ್ನಲ್ ಜಾಮ್. ಅವ್ರ ಹುಡುಗಿ ಫೋಟೋ ತೋರಿಸ್ತೀನಿ. ಇಲ್ಲಪ್ಪ ತೋರ್ಸ, ಯಾಕೋ ಗಿಫ್ಟ್ ಕೊಟ್ಟವ್ರು ತೋರ್ಸ.
ಯಾರು ಏನಿಲ್ಲ ಫಸ್ಟ್ನೇದ ಸೆಕೆಂಡ್ನೇದ ಮೂರನೇದ ನಾಲ್ಕನೇದ ನಾಲ್ಕರಲ್ಲಿ ಯಾವ್ದು ಅದು ಹೇಳು ಐದನೇದು ಐದನೇದು ನಮಗೆ ಗೊತ್ತಿಲ್ದಿರೋ ನಾಲ್ಕನೇದು ಅಂದರೆ ಐದನೇದು ರೋಡೆ ಯಾರೋ ಏನೋ ಮಾಡ್ತೀವಿ ಗಾಯ್ಸ್ ಏನೋ ಆಗೋಗ್ತಾರೆ ಅಷ್ಟೇನೋ ಆಗುತ್ತೆ ಇವಾಗ ಕಾಸಿಲ್ಲ ಅಂದರೆ ಅಲ್ಲ ಅವ್ರು ಯಾರೋ ಕಾಸು ಕೇಳಿದ್ರೆ ತಾತ ಬಸ್ ಚಾರ್ಜ್ ಅಂತ 10 ರೂಪಾಯಿ ಕೊಟ್ಟಿದ್ರೆ ಇವ್ರು ನೋಡ್ರಿ 10 ಅಲ್ಲಿ ಜೋಬಲ್ಲಿ 1000 ರೂಪಾಯಿ ಇಟ್ಕೊಂಡು ಬಟ್ಟೆಗಂತ ಬಂದಿದ್ರೆ 500 ರೂಪಾಯಿ ಕೊಡೋದಲ್ಲ ಅಂತ ನಾನು ಸಾಕಾರ ಅನ್ಕೊಂಡ್ಬಿಟ್ಟೆ ಗೈಸ್ಗಳು ಹೌದು ಗೈಸ್ ಮೊನ್ನೆ 2,000 ಬಟ್ಟೆಗಾಯ್ತಾ ಇವಾಗ ನೆನ್ನೆ 2,000 ಬಟ್ಟೆ ತಗೊಂಡವ್ನೆ ಅಂದ ತಕ್ಷಣ ನೀವು ಅನ್ನ ಮಾಡ್ಕೊಬೇಕು. ಇವಾಗ ಮತ್ತೆ ನೀವು ಫೋನ್ ಮಾಡೋಕೆ ಮುಂಚೆ 700 ರೂಪಾಯಾ ಮತ್ತೆ ಇವಾಗ 1,000 ರೂಪಾಯಿ ಖರ್ಚಾ ನೋಡ್ರಿ ಎಷ್ಟೆಷ್ಟು ಖರ್ಚು ಮಾಡ್ತಾವನೆ ಹಂಗಂದ್ರೆ ಒಂದು ಸ್ವಲ್ಪ ಸಾಕಾರ ನಿನ್ನಷ್ಟಿಲ್ಲ ಬ್ರೋ ಏನು ಮಾಡ್ತಾರೆ ಹೇಳಿ ಏನಿಲ್ಲ ಗೈಸ್ ಹೇಳೋ ದಿಸ್ ಈಸ್ ಪರ್ಸ್ನಲ್ ಅಂತೆ ನಮಗೆ ಗೊತ್ತಿದ್ರೆ ಪರ್ಸನಲ್ ಬಸ್ಸಲ್ಲಿ ಹತ್ತು ಕಳಿಸ್ಬಿಡ್ತೀನಿ ಆಮೇಲೆ ಎಲ್ಲಂದ್ರೆ ಅಲ್ಲಿ ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಬೇಕಾದ್ರೆ ಹೊರಟೋಗ್ಲಿ ನೀನು ಆಮೇಲೆ ಎಲ್ಲಂದ್ರೆ ಅಲ್ಲಿ ಕಳಿಸ್ಬಿಡ್ತೀನಿ ಫೋನ್ ಮಾಡಕ್ಕೆ ಆಮೇಲೆ ನೀನು ವಾಪಸ್ ಬರೋಕ್ಕೆ ಅವ್ರ ಹುಡುಗಿ 2 ದಿನ ಮೆಸೇಜ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಫುಲ್ಲು ಫೀಲ್ಸ್ಗೆ ಹೋಗ್ಬಿಟ್ಟು ನಾನು ಇಲ್ಲ ಹೋಗಲ್ಲ ನೋಡ್ರಿ ಹೆಡ್ಫೋನೆಲ್ಲ ಹಾಕ್ಕೊಂಡು ಮಸ್ತಾಗಿ ಸೈಕು ನೋಡ್ರಿ ಗೈಸ್ ನಮ್ಮೂರ ಸೊ ಗೈಸ್ ಇವ್ರಿಗೆಲ್ಲ ಏನಂತ ಕಮೆಂಟ್ ಹಾಕ್ರಿ ಹೇಳ್ತೀನಿ ಗಾಡಿ ಎತ್ಕೊಂಡ್ಬಂದು ಗುದ್ದಕ್ಕೆ ಬಂದುಬಿಡ್ತಾರೆ ಇವ್ರಿಗೆಲ್ಲ ಎಂಥವ್ರು ಹಾಕ್ಬಿಡ್ತಾ ಗೈಸ್ ಹಾರ ಹಾಕ್ಬಿಡ್ಬೇಕು ಯಾವ ಅಂಗಡಿಗೆ ಅಂತ ಕೇಳ್ತವನೆ ಗೈಸ್ ಅವ್ರ ಅಮ್ಮ ಹತ್ರ ಏನು ಸೊ ಗೈಸ್ ಇವಾಗ ಯಾವ ಅಂಗಡಿಗೆ ಅಂತಲೇ ಗೊತ್ತಿಲ್ಲ ನಾವು ಬಂದಿದ್ದೀವಿ ಎರಡು ಅಂಗಡಿ ಆಯ್ತಾ ನೋಡ್ರಿ ಗೈಸ್ 2 ಅಂಗಡಿಯಲ್ಲಿ ಯಾವುದಕ್ಕಂತ ನೋಡಬೇಕು ಅದಕ್ಕೆ ಅಂತ ನೋಡಬೇಕು ಗೈಸ್ ಇವಾಗ ಬನ್ನಿ ಹೋಗೋಣ ಈ ಅಂಗಡಿ ಇದರಲ್ಲಿ ಇವಾಗ ನಮ್ಮನ್ನು ತಗೊಳ್ಳೋದು ಬನ್ನಿರಿ ನೋಡೋಣ ಯಾವ ಥರ ಸೆಲೆಕ್ಷನ್ ಮಾಡ್ತಾನೆ ಅಂತ ಸರಿ ಹೋಗ್ಬೇಕಂದ್ರೆ ಚಪ್ಪಲಿ ಎಲ್ಲ ಬಿಡ್ಬೇಕಂತ ಇವನ್ನ ಮಸ್ತಾಗಿ ಬಟ್ಟೆ ಎತ್ಕೊಡ್ತಾರೆ ತರಿಸ್ತೀನಿ ಅಂತಲ್ಲಣ್ಣ ಇಲ್ಲ ಆಗ ನಮ್ಮ ಅಣ್ಣ ಹೋಗ್ಬೇಕು ಅದಕ್ಕೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ನಾವು ಸೊ ಗೈಸ್ ಇವನು ಬಟ್ಟೆ ನೋಡಂದ್ರೆ ಹೋಗ್ಬಿಟ್ಟು ಮಿರರ್ ನೋಡ್ತಾವನೆ ಬಿಡಲ್ಲ ಅದನ್ನೇ ನೋಡ್ರಿ ಗೈಸ್ ಬಟ್ಟೆ ಎತ್ಕೊಂಡು ಇದು ಆರ್ಡರ್ ಮಾಡಿದ್ರೆ ಬಂದಿದೆ ಬೇರೆ ಯಾವುದು ಬಂದಿಲ್ಲ ಈ ಶರ್ಟ್ ನೋಡ್ತಾವ್ ನಮ್ಮ ಮನೋಜ್ ಇದು ಹೊಸ ಬಂದಿರೋದು ಎಷ್ಟು ಲಾಸ್ಟ್ ಟೈಮ್ ಕೊಟ್ಟರಲ್ಲ ಇದ್ರಲ್ಲಿ ನೋಡ್ಕೊಳ್ಳಿ ಈ ಕಲರ್ ಹೇಳಕ್ಕಾಗಲ್ಲ ಅದು ಬರ್ತಾ ಇಲ್ಲ ಒಂದು ವಾರ ಅಂತ ಬರ್ತಾ ಇರ್ತೀರಿ ಐಟಮೇ ಸೊ ಬರ್ತಾ ಗೈಸ್ ಇಲ್ಲ ತಿರ್ಗಾ ಹೋಗ್ತಾ ಇದ್ದೀವಿ ವಾರ ಬಿಟ್ಕೊಂಡ್ ಬರ್ಬೇಕಂತೆ ಗೈಸ್ ಯಾವ್ದು ಆಫ್ ಐತೆ ವೈಟ್ ಶರ್ಟ್ ಬಂದ್ರೆ ನಾನು ಡಿಸ್ಪ್ಲೇ ಮಾಡ್ತೀನಿ ಮಾಡ್ತವ್ರೆ ಗೈಸ್ ಸೊ ಗೈಸ್ ನನ್ನ ತಲೆಗೆ ಹಾಕ್ತಾನೆ ಹುಡುಗ್ತವ್ರೆ ನಮ್ಮ ಹುಡುಗರು 2-3 ಶರ್ಟ್ ಬೇಕು ಅಂತ ಹುಡುಗರ್ಕೆಲ್ಲ ಬೇಕಾದ್ರೆ ಇಲ್ಲಿಗೆ ನೋಡೋ ಸುರಿ ಇಲ್ಲಪ್ಪ ಯಾವ್ದಾರ ಬಟ್ಟೆಗಳು ಬೇಕಾದ್ರೆ ಅವ್ರ ನಂಬರ್ ಕೊಡ್ತೇವೆ ವೈಸ್ ಫಿನಲ್ಲಿ ನಂಬರ್ ಕೊಟ್ಟ ನಂಬರ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಯೂಟ್ಯೂಬಿಂದ ಫೋನ್ ಮಾಡಿ ತಂದಾಗ ವಾಟ್ಸಪ್ ಅಲ್ಲಿ ಫೋಟೋಸ್ ಕಳಿಸ್ತೀನಿ ಸೆಲೆಕ್ಟ್ ಇವರು ಯೂಟ್ಯೂಬಲ್ಲಿ ಮಾಡ್ತಾವ್ರೆ ನಿಮ್ದು ಅಂಗಡಿ ಇಲ್ಲ ಏನೋ ಬೇಕಾದ್ರೆ ತಗ ಅಂತ ಅದಕ್ಕೆ ವ್ಲಾಗ್ಲಿಕ್ಕೆ ಏನೋ ಮಾಡಬೇಡಪ್ಪ ಸ್ವಾಮಿ ಸೊ ಗೈಸ್ ಇವ್ರು ವ್ಲಾಗ್ ಮಾಡ್ಬೇಡ ಅಂತಾರೆ ಗೈಸ್ ಗೈಸ್ ಇಲ್ಲಿ ನಂಗೆ ಬೇಕಾಗಿರೋದು ತರಿಸಿಲ್ಲ ಅಣ್ಣ ಮೊನ್ನೆ ತರಿಸಿದಲ್ಲಿ ಇನ್ನೊಂದು ಹೋಗ್ತಾ ಇದ್ರಿ ಇವಾಗ ಇನ್ನೊಂದು ಅಂಗಡಿಗೆ ಗಾಡಿ ಬಂದಿದ್ರ ಅಂತೂ ಬಂದಿದ್ರಿ ಅಂತ ಇನ್ನೊಂದು ಅಂಗಡಿ ಇವಾಗ ಓಡಾಡೋದೇನು ಇಲ್ಲಮ್ಮ ನಾವು ಹೋಗೋ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಕೇಳ್ಕೊಂಡು ಶಾಂತಮ್ಮನ ಇಲ್ಲಿಂದ ಅಲ್ಲೇನೆ ಇಲ್ಲ ಸಂಪೂರ್ಣ ಆಯ್ತು ಬಿಡ ನಮ್ಸ್ತೀವಿ ಈಗ ಆ ಪಿ ಕೆ ಮೆನ್ಸ್ಟರ್ ಇವಾಗ ಅಲ್ಲಿ ಹೋಗಿ ಸೀದಾ ನೋಡೋದು ವಾಪಸ್ ಬರೋದು ತಗೊಂಡು ನಮ್ಮ ಟಾರ್ಚರ್ ಅಂತೆ ಬಟ್ಟೆ ನಮ್ಮಮ್ಮ ಏನು ಕಾಸು ಕೊಡ್ತಾರೆ ನಂಗೆ ಕಾಸಲ್ಲ ಅಂತ ತಗೋತೀನಿ
ಸುತ್ತ ಅಮ್ಮನ ಕೈಯಲ್ಲ ಅಣ್ಣ ನನಗೆ ನಾನು ತೆಗಿತವೆ ಇವ್ನು ನನ್ನ ತೆಗಿತ ಇನ್ನೂ ಬೇಜಾನ್ ದೂರ ಹೋಗ್ಬೇಕು. ಐದು ತಾಕಿಸ್ಕೊಂಡು ಯಾರು ಶಾಂತಲ್ಲಿ ಗೊತ್ತೆ ಬರ್ತದೆ ಎಲ್ಲಿ ಅಂದರೆ ಅವ್ನು ಶಾಂತ ಮತ್ತೆ ಹೋಗಿ ಇವಾಗ ಇನ್ನೂ ಸ್ವಲ್ಪ ಮನಸ್ಸು ಸಾಲ್ವ್ ಮಾಡ್ತಾನೆ. ಹೆಲೋ ಬಿಡಲೆ ಮ್ಯಾಟ್ರೆ ಸಾಲ್ವ್ ಆಗೈತಿ ಇವಾಗ ಫೋನ್ ಹಾಕಿದ್ಯಾ ಯಾರು ಕುಂತಾ ಇರೋದು ಸುಸ್ತೀನಿ ಮನೋಜ್ ಸಾಲ್ವ್ ಮಾಡ್ದ ಪಾಪ ಹೇಳ್ಬಾಮ ಏನ್ ಹೊಡಿತ್ಯಾ ಸುಸ್ತೀನಿ ಬಂದೇ ಇರಲ್ಲ ಬಂದಿದ್ದೀನಿ ಅಂತ ಹೇಳಿ ಬಂದೇ ಇಲ್ಲ ಏನ ಬಂದ್ ಅದು ಲೈಫ್ ಆಯ್ತು ನೋಡಕ್ ಬಂದಾನೆ ಮೈ ಲೈಫ್ ಮೈ ರೂಲ್ಸ್ ಮೈ ರೂಲ್ಸ್ ನೀನಾರ ಕೇಳಕ್ಕೆ ಗೈಸ್ ಆ ಕಾರ್ ಓನರೇ ನಾನು ಗೈಸ್ ಕಾರ್ ಕಾರ್ ಯಾವ ಕಂಪ್ನಿ ಹೇಳು ಯಾವುದೋ ಯಾರು ಗೊತ್ತಿಲ್ಲ ನೋಡ್ಕೊಂಡು ನೀನೇ ಬೇಕು ಹೇಳಕ್ಕೆ ಕಂಪ್ನಿ ಲೋಗೋನೇ ಕಿತ್ತಾಕ್ಬಿಟ್ಟವ್ರು ಇದ್ದಿದ್ದು ಸೈ ಕಂಪ್ನಿ ಲೋಗೋನೇ ಕಿತ್ತಾಕ್ಬಿಟ್ಟು ಫ್ರೀ ಮೇಕಪ್ ಬೇಕಂದ್ರೆ ಅಲ್ಲಿ ನೀನು ಕೊಟ್ಬಿಡು ಅವ್ರು ಫ್ರೀಯಾಗಿ ಮಾಡ್ಕೊಡ್ತಾರೆ ಏನು ಗೈಸ್ ಈಗಿರೋ 1000 ರೂಪಾಯಿ ನೀನು ಅಮ್ಮಕ್ಕೆ ಸಿಕ್ಕಿದ್ರೆ ಚಪ್ಪಲಿ ಒಂದು ಜೊತೆ ಎಕ್ಸ್ಬಿಡ್ತೀನಿ. ಸೊ ಗೈಸ್ ಇನ್ನೇನೋ ಮಾಡ್ತಾನೆ ಗೈಸ್ ಮಗ ಹಂಗೆ ಚಪ್ಪಲಿ ಇನ್ನೇನು ಬೇಡ ಚಪ್ಪಲಿ ಅದೊಂದು ಎತ್ಬಿಡೋದು ಅಷ್ಟೇ ಅದೆರಡು ಕೊಡ್ಸ್ಬಿಟ್ಟು ಸಾಕು ಎತ್ಬಿಡೋಣ ಇವಾಗ ನೈನಾ ಸೊ ಗೈಸ್ ಇವಾಗ ನಮ್ಮ ಮನೋಜ್ ನನಗೆ ಗೋಬಿ ಕೊಡಿಸ್ತಾನೆ. ಓ ಎಲ್ಲ ಹೋಗ್ತಾ ಇದೆಯಾ ಅಮ್ಮ ಅಂಗಡಿ ಎಲ್ಲ ಇದೆ ಎಲ್ಲೆಲ್ಲ ಹೋಗ್ತೀನಿ ನಡಿ ಆಯ್ತು ಅಲ್ಲಿ ವಾರ ಮೆಡಿಕಲ್ ಹೋಗಿ ಬರೋಣ ನಾನು ಹೋಗಿ ನೋಡ್ತಾ ಇಲ್ಲ ಇಲ್ಲಾಂದ್ರೆ ನಡಿ ಆಯ್ತು ಇದು 3ನೇ ಸತಿ ಇಲ್ಲಿಗೆ ಬಟ್ಟೆ ಒಂದು ಸಿಗ್ದಿಲ್ಲ ಅಂತ 3ನೇ ಸತಿ ಬರ್ತಾ ಇರೋದು. ಆಹಾ ಮೊನ್ನೆ ಯಾವ ಥರ ಬಟ್ಟೆನಾ ಅದು ಓವರ್ ಸೈಜ್ ಅಲ್ಲಿ ಇತ್ತು ಓವರ್ ಸೈಜ್ ಟಿ ಶರ್ಟ್ಸ್ ಈ ಥರ ಆ ಥರ ಚಿಟ್ಟಿ ಹಾಕ್ತಾರೆ ಚಿಟ್ಟಿ ಅಲ್ಲ ಇರು ಯಾರೋ ಹಾಕ್ತಾರಲ್ಲ ಮೊನ್ನೆ ಬಂದು ಶಿವಣ್ಣವರೆಲ್ಲ ಹಾಕ್ತಾರಲ್ಲ ದೊಡ್ಡ ಹಾಂ 2 ಅಂಗಡಿ 3 ಅಂಗಡಿ ಸುತ್ತಾಡಿ ಮೊನ್ನೆ ಸೂರಜ್ ಒಂದಿನ ಬಂದಿದೆ ನೋಡು ಅದೆಲ್ಲ ಸುತ್ತಾಡಿ ಅಲ್ಲಿ ಆಂಜನೇಯ ಶಾಸನ ಲಕ್ಕಿ ಡಿಸೈನ್ಸ್ ಎಲ್ಲ ಅಲ್ಲಿ ನೋಡಿದೆ ಎಲ್ಲ ನೋಡ್ರಿ ಎಲ್ಲೂ ಸಿಕ್ಕಿಲ್ಲ. ಅದಾದಮೇಲೆ ಮತ್ತೆ ಇವಾಗ ಟಸ್ಸಕ್ಕೆ ಅಂತೇಳಿ ಬಂದಿರೋದು ಕಾಸೆಲ್ಲ ಐತೆ ಇರೋ 1000 ರೂಪಾಯಲ್ಲಿ ತಗೊಳ್ಳಿ. ಸುವೇಶ್ನ 300,000 ರೂಪಾಯಿ ಕೊಡ್ತೇವೆ ನಾವು ಅಮ್ಮಾಗ 800 ರೂಪಾಯಿ ಕೊಟ್ಟ ಗೈಸ್ ಅಷ್ಟೇ. 1000 ರೂಪಾಯಿ ಕೊಡೋದಲ್ಲ ಬೆಳಗ್ಗೆಯಿಂದ 1700 ರೂಪಾಯಿ ಖರ್ಚಾಗೈತೆ ಅದೇ 300 ಗೈಸ್ ನೋಡ್ರಿ ಐಸ್ ಕ್ರೀಮ್ ಜ್ಯೂಸ್ ಕುಡಿವೆ ಆಯ್ತಮ್ಮ ಐಸ್ ಕ್ರೀಮ್ ತಿನ್ರಿ ಎನರ್ಜಿ ಆಗಿ ಹಾಂ ಕೊಡಿಸೋದು ಹೇಳಕ್ಕೆ ಕೊಡ್ಸೋದು ಇವ್ನು ಕಾಸು ಕಿತ್ಕೊಳ್ಳೋದು ಒಳ್ಳೆಯವ್ರೆ ಎಷ್ಟಾಯ್ತು 255 ಶಿರಾಪ ಕೊಟ್ಟಿದ್ರೆ ನಾನು ಅಷ್ಟೇ ಇದೆ ಮರಗಾಯ ಅಂತ ಆಗ್ಬಿಟ್ಟೆ ಇದೀನಿ ಇಲ್ಲೇ ನಿನ್ನ ಕೈಗೆ ಕೊಟ್ಬಿಟ್ಟು ಹೊರಟಾಗಿರೋದು ವಾಪಸ್ ಅಷ್ಟೇ ನೋಡಿ ರೈಸ್ ಏನೇನು ಅಂತವ್ರಿ. ಸೊ ಗೈಸ್ ನಮ್ಮ ಮನೋಜ್ ಅವ್ರ ಅಮ್ಮ ಹೋಗ್ತವ್ರೆ ಇದಕ್ಕೋಸ್ಕರ ಬರಬೇಡ ಆಯ್ತು ನಾನು ಗಾಡಿಯಲ್ಲಿ ಬರೋದು ಆರಾಮಾಗಿ ಪಾಪ ನೀನು ನೋಡಲಿ ಏನೋ ಸ್ಟ್ರೆಸ್ ಮಾಡಿದೆ ಅಂತ ಇವಾಗ ಬಂದ್ರೂ ಖರ್ಚು ಮಾಡ್ತಾರೆ ನನ್ನ ಕೈಲೇ ತಾನೇ ನಡಿ. ಸೊ ಗೈಸ್ ಇವ್ನಿಗೆ ನೆಟ್ಟಗೆ ಗಾಡಿ ಓಡಿಸೋಕ್ಕೆ ಬರಲ್ಲ ಗಾಡಿ ಎತ್ಕೊಂಡ್ಬರ್ತಾನೆ. ಅದು ಇನ್ನೊಂದ್ಸತಿ ಹತ್ತು ನೀನು ಆಮೇಲೆ ಆಯ್ತೀನಿ ಅವತ್ತು ಜಕ್ಕೂರ್ ಲೇಔಟಲ್ಲಿ ಬರ್ಸಿದ್ದೆ ನೋಡಿ ಹಂಗೆ ಬರ್ತೀನಿ ಆಮೇಲೆ. ಸೊ ಗೈಸ್ ಅವತ್ತು ಹಂಗೆ ಜಕ್ಕೂರಿಗೆ ಕರ್ಕೊಂಡು ಹೋಗೋಣ ಅಭಿಯಾನ ಗಾಡಿ ಎತ್ಕೊಂಡು ಫುಲ್ ಬಗ್ಸ್ಬಿಟ್ಟವನೇ ಗೈಸ್ ಬಿಳ್ಸೋಕ್ಕಿಷ್ಟೇ ಮಿಸ್ಸು. ಗೋಬಿ ಪಾನಿಪುರಿ ಇನ್ನೇನು ಬೇಕೇನು ಹೇಳು. ಪಿಕೆ ಮೆನ್ಸರಿ ಇವಾಗ ಅಲ್ಲೋಗಿ ಬಟ್ಟೆ ಅಲ್ಲೇ ಇತ್ತೋಣಲ್ಲೇ ಅದಲ್ಲೇ ಅದು ಜಾಸ್ತಿ ಇಲ್ಲಿ
ಪಿಕೆ ನೋಡೋಣ ಸಿಕ್ಕಿಲ್ಲ ಅಂದ್ರೆ ಸುಮ್ಮನೆ ಬಂದ್ರೆ ಎಸ್ಕೆ ಅದು ಪಿಕೆ ಪಿ.ಕೆ ನಾವೇ ಅದಲ್ಲ ಅದು ಬಂದ್ರಿ ಎಲ್ಲೈತೋ ಇಲ್ಲಿ ಪಿಕೆ ಎಷ್ಟು ನಮ್ಮ ಸೂರಿ ವಿಡಿಯೋ ಮಾಡಬೇಕು ತಗೋ ಪಿಕೆ ಗೈಸ್ ಸೊ ಗೈಸ್ ಇಲ್ಲ ಪಿಕೆ ಸೊ ಗೈಸ್ ನೋಡ್ರಿ ಗೈಸ್ ನೀವು ಈ ಬಟ್ಟೆ ತಗೊಂಡವ್ನಿ ಓಕೆನಾ ಸೊ ಗೈಸ್ ಪಾಪ ಆಂಟಿ ಇಲ್ಲಿ ಕುತ್ಕೊಂಡ್ಬಿಟ್ಟವ್ರಿ ಗೈಸ್ ಲೈಟಲ್ಲಿ ಹಾಕ್ತೇವ್ರಿ ಅಣ್ಣ ಸೊ ಗೈಸ್ ಒಂದು ಬಟ್ಟೆ ತಗೊಂಡ್ರೆ ಊರಲ್ಲ ಎಲ್ಲ ಬಟ್ಟೆನೂ ತಗೊಂತವ್ನಿ ಸೊ ಗೈಸ್ ಈ ಬಟ್ಟೆ ತಗೊಂಡ ಗೈಸ್ ವಾ ಸೊ ಗೈಸ್ ನನ್ನ ಕಾಲು ತುಳ್ದ ಗೈಸ್ ಸೊ ಗೈಸ್ ಇವ್ನು 2 ಅಂಗಡಿಗೆ ಕರ್ಕೊಂಬಂದವನ್ನ ಏನೋ ಅಂತವ್ರೆ ಗೈಸ್ ಅಣ್ಣ ಲಾಟ್ ಹಾಕ್ಸ್ಬೇಕು ಫುಲ್ ಫಿಕ್ಸ್ ಮಾಡಿ ಒಂದು ಶರ್ಟ್ಗೆ ಫಿಕ್ಸ್ ಮಾಡಿ ನಮ್ಮ ಅಮ್ಮ ಕೈಲಿ 500 ರೂಪಾಯಿ ಲಾಟ್ ಹಾಕ್ಸ್ದೆ ಇವಾಗ ಮತ್ತೆ ಹೋಗ್ಬೇಕು ಅಲ್ಲೇ ತೊಗೊಂಡ್ಬೋದಾಯ್ತಾ ಯಾರೋ ವಯಸ್ಸು ಹುಡುಗಿ ಜೊತೆ ಮಾತಾಡ್ಕೊಂಡು ಫೋನ್ ಮಾತಾಡ್ಕೊಂಡು ನೋಡಿ ಯಾರು ಅದು 3 ದಿವಸ ಟೈಮು ಕೊಡ್ತಾನ ಇಲ್ಲ ಕೇಳು 3 ದಿನ ಟೈಮ್ ಏನು ಮಾರ ಹಾಂ ಆಯಿತು ಹಾಂ ವಯಸ್ಸು ಇವಾಗ ನಮ್ಮ ಏನು ಹೇಳ್ತಾರೆ ಅಂದರೆ ಇವಾಗ ಒಂದು ಜೊತೆ ಚಪ್ಪಲಿ ಕೊಡಿಸ್ತಾರೆ ನೆಕ್ಸ್ಟ್ ವರ್ಷ ಅವರು ಇನ್ನೊಂದು ವರ್ಷ ಏನೂ ಕೇಳ್ಬೇಡ ಅಂದವ್ರೆ ಇವಾಗ ಇವತ್ತು 27 28 29 30 31 ಇಟ್ಕೋ ಹಾಂ ಇನ್ನು 4 ಗೈಸ್ ಅಮ್ಮ ಒಂದು ಇನ್ನೊಂದು 5-6 ದಿನ ಇದೆ ಆಮೇಲೆ ಈ ವರ್ಷ ಮುಗಿಯುತ್ತೆ ನೆಕ್ಸ್ಟ್ ವರ್ಷ ಕೇಳ್ತೀನಿ ಆಯಿತಾ ನೆಕ್ಸ್ಟ್ ವರ್ಷ ಕೇಳ್ತೀನಿ ನನ್ನ ಹತ್ರ ಕಾಸು ಬಂದರೆ ನೀವು ನೋಡಿರಿ ಇಲ್ಲೊಂದು ಅಂಗಡಿ ನೋಡೋದು ಈಗ ಮತ್ತೆ ವಾಪಸ್ ಮತ್ತೆ ರಿಟರ್ನ್ ಹೋಗ್ಬೇಕು ಇವಾಗ ಮತ್ತೆ ಅಂಗಡಿಗೆ ಒಂದೊಂದಲ್ಲ ನಾಡೋದು ಏನು ಹುಡುಗಿ ನೋಡಕ್ಕೆ ಬಂದಿದ್ದೀನಿ ಆಯ್ತು ನಡಿ ಇಲ್ಲಿ ಕೇಳ ನಡಿ ಹಾಸ್ಟೆಲಲ್ಲಿ ತಲೆಗೆ ಹಾಕ್ಬೇಡ ತಲೆಗೆ ಹಾಕ್ತಾನೆ ಇಷ್ಟು ದಿನ ನಾನು ಕೊಡ್ಸಿದ್ದಲ್ಲ ನೀ ಅಮ್ಮ ಬಂದು ನಾಳೆ ಇನ್ನು ಅಡ್ಜಸ್ಟ್ ಆಗುತ್ತೆ ಆಗುತ್ತೆ ಮಾ ಇಲ್ಲೇ ಬಾ ಮನೆಗೆ ಹೋಗ ಸಕ್ಸಸ್ಫುಲಿ ತಗೊಂಡು ಮತ್ತೆ ವಾಪಸ್ ಹೋಗ್ಬೇಕು ತೋರಿಸುತ್ತಾ ಹಾಂ ಹಳ್ಳಿ ಇವಾಗ ಆಯ್ತಾ ನಂದಲ್ಲ 31 ಐತಣ್ಣ ಇವಾಗ ಏನಾದ್ರು ಮಾಡ್ಬೇಕು ಈಗ ಮತ್ತೆ ಯಲಹಂಕಕ್ಕೆ ಶಿವನಹಳ್ಳಿಗೆ ಹೋಗ್ಬೇಕು ಇಲ್ಲಿ ಸುಮ್ಮನೆ ಇರಲ್ಲೇ ನೋಡಲ್ಲೇ ಮನೆ ತೊಗೊಂಡೋಗಿ ಬಂದಂಗೆ ಆಡ್ತಾನೆ ನಾನೇನು ಇದು ಅನ್ಕೊಂಡ್ಬಿಟ್ಟಿದ್ದೇನೆ ಗೈಸ್ ಅವಾಗಿಂದ ಹಿಂಗೆ ಹಾಕೊಂಡು ಹಿಂಗೆ ಎಳಿತಾನೆ ಸೊಪ್ಪು ಎಲ್ಲ ಗೈಸ್ ನಾನು ಡೀಸೆಂಟ್ ಹುಡುಗ ಒಂದು ಹುಡುಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಇವ್ನು ಹುಡುಗಿ 3 ಜನ ಮೇಂಟೈನ್ ಮಾಡ್ಕೊಂಡು ನಮಗೆ ಒಂದು ಹುಡುಗನ ಲೈನ್ಲಾಗಿ ಲವ್ ಮಾಡಿದ್ದೀನಿ ಗೈಸ್ ಇವನ್ ಥರ 3-4 ಜನ ಇಲ್ಲ ಬಟ್ ನಾನು ಹತ್ತು ಹೊರಟಿದ್ಯಾ ಸುಮ್ಮನೆ ಬೇಕಾ ಅಮ್ಮ ನೋಡ್ರೆ ಬನ್ನಿ ಬೇಗ ಒಂದಿನಿಂದ ಮೆಸೇಜ್ ಮಾಡಿಲ್ಲ ಸೈಕ್ ಆಗ್ತೈತೆ ರಾತ್ರಿ 2 ಗಂಟೆಗೆ ನಿದ್ದೆ ಮಾಡಿದ್ದೆ 2 ಗಂಟೆಗೆ ಊರಿಂದ ಬಂದಿದ್ದು ಬೆಳಿಗ್ಗೆ 6 ಗಂಟೆಗೆ ಎದ್ದೋಗಿರೋನು ಸ್ಕೂಲ್ಗೆ ಮಧ್ಯಾಹ್ನ 2 ಗಂಟೆಗೆ ಬಂದು ಮಲ್ಕೊಂಡಿರೋನು ಮನೋಜು ಮದುವೆಗೆ ಈ ಪಾರ್ಲರಲ್ಲೇ ಗೈಸ್ ಇವನಿಗೆ ಮೇಕಪ್ ಇವನಿಗೆ ಮಾಡಿಸೋದು ಇವನಿಗೆ ಗೈಸ್ ಬೇಕು ನಮ್ಮ ಸೂರಿ ಗೈಸ್ ಮೊನ್ನೆ ನೈಟ್ ನಮ್ಮ ಮನೇಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು 11:30ವರೆಗೂ ಬಂದ್ಬಿಟ್ಟು ಮನೇಲಿ ಗಣಕರೆ ಒಂದೊಂದು ಮಾಡಿಲ್ಲ 2 ಮಾಡಿ ಹೋಗೋಣ ರಾತ್ರಿ 12 ಗಂಟೆಯಲ್ಲಿ DJ ಇಟ್ಕೊಂಡು ಡ್ಯಾನ್ಸ್ ಆಡ್ತಾನೆ ಗೈಸ್ ಮನೆಗೆ ಬಂದು ನಾವು ಅದಕ್ಕೇನೋ ಮಾಡಿಲ್ಲ ಹೋಗಮ್ಮ ನಮ್ಮಮ್ಮ ಮನೇಲಿ ಗಣಕರೆ ಮಾಡಿದ್ರೆ ನಮ್ಮ ನೀವೇ ಮಾಡಿರೋಣ ನಾವೇನು ಅದನ್ನ ಕಿತ್ತಿ ಏನೋ ನೀರು ಬಾ ಅಂತೇಳಿ
ಬಿಟ್ಬಿಡ್ತೀರಮ್ಮ ಬಾಬು ಏನಮ್ಮ ಹೇಳ್ತೀಯಮ್ಮ ನಂಗೆ 2 ದಿನದಿಂದ ನಿಮ್ಗೆ ಒಂದು ದಿನಕ್ಕೆ ಹಿಂಗೆ ಆಡ್ತಿದ್ದೀರಿ ನನ್ನ ದಿನ ಒಂದಿನ ಅಲ್ಲ ದಿನ ನಾನು ಒಂದಿನ ನಿದ್ದೆ ಕೆಟ್ಟಿರೋಕ್ಕೆ ಇವ್ರು ಹಿಂಗೆ ಹೇಳ್ತವ್ರೆ ನನ್ನ ದಿನ ನೀನು ಶರ್ಟ್ ಹೇಳಿಬೇಡಲ್ಲ ಏಯ್ ನೀನು ಶರ್ಟೇ ಮುಟ್ಟಿಲ್ಲ ನಾನು ಪಾಪ ಡೀಸೆಂಟ್ ಹುಡುಗ ಮೇಂಟೈನ್ ಮಾಡ್ಕೊಂಡಿದ್ದು ನಿಮಗೆ ಸಾಲ್ವ್ ಮಾಡ್ತಾನೆ ನಾವು ಬೇರೆ ಹುಡುಗಿನ ಕಣ್ಣಿಸ್ತೀವಿ ನೋಡ ಒಂದು ಹುಡುಗಿ ಅದು ವಯಸ್ಸು ಇವಾಗ ನಿನ್ನ ಕಣ್ಣು ಹಿಂಗೆ ಇಟ್ಕೊಂಡೇ ಬರಬೇಕು. ಆಯಿತು ರೂಟ್ ನೀನೇ ತೋರಿಸ್ಬೇಕು. ಸರಿ ತಗೊಂಡು ಗಾಡಿ ಗಿಡಿ ಬಂದರೆ ಗುರ್ತಿಸ್ಬಿಡಿಯಪ್ಪ ಗಾಡಿ ಗುದ್ದು ಬಾ. ಸೊ ನೋಡ್ರಿ ಐಸ್ ಗಾಡಿ ಬರೋದು ನೋಡ್ಬಾರ್ದು. ಓ ರೆಡಿಯಮ್ಮ ಸೊ ಗೈಸ್ ಅವ್ರ ಅಮ್ಮನೇ ಇವನ ಬಗ್ಗೆ ಹೇಳ್ತವ್ರೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಏನು ಅಮ್ಮ ಬಂದರು ಬಟ್ಟೆಗೆ ನೋಡ್ರಿ ಗೈಸ್ ಹುಡುಗ ಹೆಂಗೆ ಓಡಿಸ್ತವನೆ. ಹುಡುಗಿರು ಯಾರೋ ಬರ್ತಿಲ್ಲ ಬಿಡಲ್ಲ ಯಾಕೆ ಸೊ ಗೈಸ್ ಇವ್ನಿಗೆ ಹುಡುಗಿಯ ಚಿಂತೆ ಆಗ್ಬಿಟ್ಟೈತೆ ಗೈಸ್. ಓ ಅಮ್ಮ ಬಂದು 3 ಸಲ ಕಟ್ ಮಾಡಿದ್ದೀನಿ 2 ತಿಂಗಳಲ್ಲಿ ಬಟ್ಟೆಗೆ. ಸೌಕರ್ರು ವಯಸ್ಸು ಸೌಕರ್ರು. ಯಾಕೆ ತಿಂಡಿಗೆ ಅಮ್ಮ ಬಂದು ಒಂದು 2,000 ಕಳಿಸ್ಬಿಡ್ತೀನಿ. ಸೌಕರ್ರು ವಯಸ್ಸು ಸೌಕರ್ರು. ಟೋಟಲ್ 5,000 ಒಕ್ಕೆ ಇಕ್ಕಿರೋದು. ಬೊಕ್ಕೆ ಬೇರೆ ಇಕ್ತಾನಂತೆ ಗೈಸ್. ನೆಕ್ಸ್ಟ್ 6 ಲಕ್ಷ ಬರುತ್ತೆ. ಏನಕ್ಕೆ ಮೂವಿ ಏನು ಮೂವಿ? ಅದೇ ಮೂವಿ ಪ್ಲಾನ್ ಹಾಕಿದ್ರಲ್ಲ ಓ ಅದು ಅದ್ರದ್ದು. ಓಕೆ ಓಕೆ. ಸೊ ಗೈಸ್ ಇವರೇನೋ ಮೂವಿ ಎಲ್ಲ ಮಾಡ್ತಿರುತ್ತೆ ಎಲ್ಲ ಫಿಕ್ಸ್ ಆಗೈತೆ ಬರೀ ರೈಟಿಂಗ್ ವರ್ಕ್ ಸ್ಟಾರ್ಟ್. ಸೊ ಗೈಸ್ ಅವ್ರ ಅಮ್ಮ ಇವ್ನ ಅಜಿ ಮಾಡ್ತವ್ರೆ ಮಗ ಕನ್ನಡಿದಲ್ಲಿ ನೋಡ್ಕೊಂತೆ. ನಿಂಗೆ ಗೊತ್ತಿಲ್ಲ ನಡಿ ನಂಗೇನು ಕಾಸು ಕರ್ಸ್ಕೊಳಂಗಿದ್ರೆ ಮಾಡು ಮತ್ತೆ ಅದಕ್ಕೆ ಅದನ್ನ ಹಾಗೆ ಮಾಡಿದ್ದು ಸೀಕ್ರೆಟಾಗಿ ಬಿಡ್ತೀನಿ ಅದನ್ನು. ಇಲ್ಲ ಗೈಸ್ ಇವ್ನು ನಂಬೇಡ್ರಿ. ನಾನು ನಂಬೇಡ ಆಯ್ತು ಬೇಡ ಹೋಗು. ನಮ್ಮ ಸೂರಿ ಕೊಡ್ತಾನೆ ನಾನು ಗೈಸ್ ನಾನು ಏನಾದ್ರು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ನೋಡಿರಿ ನಾನು ಏನಾದ್ರು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ. ಯಾರನ್ನ ನೋಡ್ತಾನೆ ಯಾರೇನೋ ನೋಡ್ತೀಯಲ್ಲ ನಿಯತ್ತಾಗಿರೋ ಲಾಯಲ್ಲಾಗಿರೋ ಅಲ್ಲೇನೇನು ಬಸ್ಸಿಲ್ಲ ಬಾಸ್ ಅಂತ ಹಾಕ್ಸೋ ವರ್ಷ ಬಾ ನೀನು ನನ್ನ ಫೋಟೋ ಹಾಕ್ಸು ಹಿಂದೆ ಆಟೋ ಹಿಂದೆ ಬಾಸ್ ಅಂತ ಹಾಕ್ಸು ಅಭಿಮಾನಿ ಅಂತ ಹಾಕ್ಸು ಗೈಸ್ ಇವರು ಹೆಂಗೆ ಗೊತ್ತಾ ಗೈಸ್ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಮಿಸ್ಟರ್ ಟಾಕ್ಸಿಕ್ ಟೋಡೆಡ್ ಅಂತಿದ್ದೆ. ಇವನು ಮಾಡ್ತಾ ನಡಿ ಇವನು ಕಾಲ್ಮಿ ಟಾಕ್ಸಿಕ್ ಎಡಿಟರು. ನಮ್ಮ ಬೇರೆ ಹುಡುಗರು ಎಲ್ಲರೂ ಟಾಕ್ಸಿಕ್ ಎಡಿಟರ್ ಮಿಸ್ಟರ್ ಟಾಕ್ಸಿಕ್ 105 ಏನಾರು ಹೇಳ್ಕೊಂಬಿಟ್ಟವ್ರು ಎಲ್ಲ ಟಾಕ್ಸಿಕ್ ಎಡಿಟರ್. ಅದು ನಮ್ಮ ಅಭಿಮಾನಿ ಅದು ಅಂದಿರಬೇಕು. ಅಭಿಮಾನಿಗಳೇ ನಮ್ಮನೆ ದೇವರು ನೀವೇ ನನಗೆ ಹೆಸರಿಟ್ಟವರು. ಅಲ್ಲಮ್ಮ ಸೊ ಗೈಸ್ ಇವಾಗ ಅವ್ರ ಅಮ್ಮ ಚಪ್ಪಲಿ ಅಲ್ಲಿ ಕೇಳಿದ್ರೆ ಅವ್ನು ಹಾಕೊಂಡಿರೋ ಚಪ್ಪಲಿ ಎತ್ಕೊಂಡು ಹೊಡಿತಾರೆ ಅದಂತೂ ಪಕ್ಕ. ಒಟ್ಟಿನಲ್ಲಿ ಕೊಡಿಸ್ಲೇಬೇಕು ಇಲ್ಲಾಂದರೆ ನೆಕ್ಸ್ಟ್ ವರ್ಷ ಲಾಟ್ ಆಗ್ತಿಲ್ಲ. ಇವಾಗ ನಮ್ಮ ಅಮ್ಮ ಅವಾಗ ಒಂದು ಮಾತಾಡಿದ್ರು ಈ ವರ್ಷ ಫುಲ್ ಏನು ಕೇಳಬೇಡ ಇವಾಗ ಕೊಡ್ಸಿದ್ದೀನಲ್ಲ ಒಂದು ಜೊತೆ ಚಪ್ಪಲಿಯನ್ನು ಕೊಡ್ಸ್ಬಿಡ್ತೀನಿ ಅಂದರು. ಆಯಿತಾ ಈ ವರ್ಷಕ್ಕೆ ಇನ್ನು ಎಷ್ಟು ದಿನ ಐತೆ ಮುಗಿಯೋಕ್ಕೆ? ಅಮ್ಮ ಬಂದರೆ 5 ಇದು 4 ದಿನ ಐತೆ ಆಯಿತಾ ಗೈಸ್. 4 ದಿನ ಆದರೆ ಮುಗಿದು ಈ ವರ್ಷ ಮುಗೀತು. ನೆಕ್ಸ್ಟ್ ವರ್ಷ ಬಂತು ನೆಕ್ಸ್ಟ್ ವರ್ಷ ಕೇಳ್ತೀವಿ. ಓಕೆನಾ ಇವಾಗ ನೀನು ಹೇಳಿರೋದು 6 ದಿನ ಕೇಳಿಸ್ಕೊಂಡೋನೆ ಈ 1 ವರ್ಷ ಏನಕ್ಕೆ ಕೇಳ್ಬೇಡ ಅಂದೆ. ಈ ವರ್ಷ ಮುಗಿದ್ಮೇಲೆ ಕೇಳ್ತೀನಿ. ವರ್ಷ ಅಲ್ಲ ನಾನು 20 ಕೊಡ್ಸೋದು 26 ಏನು 26 ಕೊಡ್ಸಲ್ಲ ಬರುತ್ತಲ್ಲ ನೆಕ್ಸ್ಟ್ ಇಯರ್ ಅವಾಗೆ ಕೊಡ್ಸೋದಿಲ್ಲ. ನೆಕ್ಸ್ಟ್ ಇಯರ್ ನಾನು ಹೇಳ್ತಾರೆ ಜನವರಿಯಲ್ಲಿ ಮನೆ ದೇವ್ರ ಹಬ್ಬಕ್ಕೆ ಒಂದ್ಸರಿ ಕೊಡ್ತಾರೆ. ಫೆಬ್ರವರಿಯಲ್ಲಿ 4,000 ಕೊಡಬೇಕು ಕೊಟ್ಬಿಡು. ಫೆಬ್ರವರಿಲ್ಲ ಒಟ್ಟಲ್ಲಿ ಯಾರು ಒಬ್ರು ಇಬ್ಬರಲ್ಲಿ ಒಬ್ರು ಕೊಡಲೇಬೇಕು 4,000 ಯಾರು ಕೊಡ್ರಿ. ಅದು ಅವ್ರು ಕೊಡೋದು ಬಿಡು ನೀವು ಸಪ್ರೇಟ್ 4,000 ಯಾರು ಕೊಡಲಿ. ಫುಲ್ ಸೈಕಿ ಚಿಕ್ಕ ಹಂಗೆ ಕರ್ಕೊಂಡ್ಬಂದ್ಬಿಟ್ಟಿದ್ವಿ ಅವನ್ನ ನೋಡ್ಕೊಬೇಕು ನೋಡ್ರಿ ಎಲ್ಲೆಲ್ಲ ನೋಡ್ಕೊಂಡು ಹೋಗ್ತಾನೆ. ಸೊ ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಆಟೋದಲ್ಲಿ ಹೋಗ್ತವ್ರೆ ಗೈಸ್.
ಗೊತ್ತಿರೋದ ಗೈಸ್ ಅದಕ್ಕೆ ಕೆಳಗಡೆ ನೋಡ್ಕೊಂಡು ಬಾರಲ್ಲೇ ತಿಳಿದಿಲ್ಲ ಅಂದರೆ ಇಲ್ಲ ಫುಲ್ ಟ್ರಾಫಿಕ್ ಕಟಿಂಗಿಗೆ ಬೈತಾರೆ. ನಾನು 10th ಆದ್ಮೇಲೆ ಮಾಡಿಸಿದ್ದೀನಿ ಇನ್ನೇನಂತೀಯ ನೀನು 10th ಅಂತ ಸೈಲೆಂಟಾಗಿ ಇಲ್ಲ ಇಷ್ಟ ಇದೆ ಗೊತ್ತಲ್ಲ ನಮ್ಮ ಕಟಿಂಗು ಹೊಸ್ತು ನಿಮಗೆ ನಮ್ಮ ಫ್ಯಾನ್ಸ್ ಎಲ್ಲ ನೋಡ್ತಾರೆ ನಮ್ಮ ಅಮ್ಮ ಇರೋದಕ್ಕೆ ಸೈಲೆಂಟಾಗಿ ಹೋಗ್ತಾರೆ. ಅದೇ ಸೈಕ್ ಕೊಡ್ತಾಯಿದ್ರು ಏನೋ ಮಾಡ್ತೀವಿ ಈಗ ಈಗ ಮತ್ತೆ ಮಾಡಿ ಸರಿ ಎಡಿಟ್ ಇಂದು 100 ರೂಪಾಯಿ ಕೊಡ್ಬೇಕು. ಅವಾಗೆ ಮಾಡಿ ಕಳಿಸಿದ್ದೀನಿ ನಾನು ವಿಡಿಯೋ. ಹಾಂ ಗೈಸ್ 500 ರೂಪಾಯಿ ನೋಟು ಒರಿಜಿನಲ್ ಬ್ಯಾಂಕಿಂದ ಇಳಿಸಿರೋ ನೋಟ್ ಎತ್ಕೊಂಡು ಹೋಗಿ ಕೊಟ್ಟರೆ ಡೂಪ್ಲಿಕೇಟ್ ನೋಟ್ ಕೊಟ್ಟಿದ್ದೀರಿ ಅಂತವ್ರೆ. ಆಮೇಲೆ ಅದೇನಲ್ಲೇ ಅಲ್ಲಿ ಕೊಟ್ಟನಲ್ಲ 500 ರೂಪಾಯಿ ತೆಗ್ದೆ 500 ರೂಪಾಯಿ ಅಲ್ಲಿ ಚೇಂಜ್ ಆದ್ಮೇಲೆ ಇನ್ನೊಂದು 500 ರೂಪಾಯಿ ಕೊಟ್ಟನಲ್ಲ ಹಾಂ ಓಪನ್ ಮಾಡಿಡ್ತೇನೆ ಡೂಪ್ಲಿಕೇಟ್ ನೋಟ್ಸು ಒರಿಜಿನಲ್ ಬ್ಯಾಂಕಿಂದ ಇಳಿಸಿರೋದು ನಮಗೆ ಡೂಪ್ಲಿಕೇಟ್ ಅಂದ್ಬಿಟ್ಟು ಸೈಟ್ ಎಲ್ಲ ಹೊಸ ನೋಟ್ಗಳೆಲ್ಲ ಮೇರೆಯಲ್ಲಿ ಮಾರ್ಚಲ್ಲಿ ಫುಲ್ ಆಡಿ ಬರ್ತಿದ್ದೀನಿ ಚೆನ್ನಾಗಿ ಅಂತ 21 ನಿಮಿಷ ನೆಕ್ಸ್ಟ್ ಕಾಯ್ತಾರೆ ಟಾಟಾ ಬೈ ಬೈ.